ಹೋಗ್ತಾರೆ ಬಾಗಲಕೋಟೆಗೆ ಅಂದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಯಾಕೆ ಶುರುವಾಗಿದೆ ಅಂತ ಆತಂಕ ಶುರುವಾಗಿದೆ ಅಥವಾ ಏನು? ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳು ರಕ್ಷಣೆ ಮಾಡಿಲ್ಲ. ಅಲ್ಲಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟ್ರ್ ಮಾಡಿದ್ರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು ಬಿ ಜೆ ಪಿಯವ್ರು ಮಾಡಲಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ ಬಿ ಜೆ ಪಿ ಲೀಡರ್ ನಾವು, ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅನ್ನೋನೇನು ಕರ್ನಾಟಕದ. ನಾ ಹೇಳ್ತೀನಿ 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕನ ನಾನು ತೊಗೊಂಡು ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಷನ್ ತೆಗೆದು ಹೋಗಿದ್ದೀನಿ. ದಲಿತರಿಗೆ, ಹಿಂದುಳಿದವರಿಗೆ, ಉಳಿದ ಎಲ್ಲ ಲಿಂಗಾಯತ ಒಕ್ಕಲಿಗರು ಎಲ್ಲರಿಗೆ ಹಂಚಿ ಬ್ರಾಹ್ಮಣರ ಆದಿಯಾಗಿ ಎಲ್ಲ ಸಮುದಾಯಕ್ಕೂ ರಿಸರ್ವೇಷನ್. ಅಲ್ಪಸಂಖ್ಯಾತರಂದ್ರೇನು? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವರು ಅಲ್ಪಸಂಖ್ಯಾತರು. ಇವತ್ತು ಅಲ್ಪಸಂಖ್ಯಾತರು ವ್ಯಾಖ್ಯಾನ ಆಗ್ಬೇಕಲ್ಲ. ಮರಾಠರು ಅಲ್ಪಸಂಖ್ಯಾತರದಾರ, ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರ, ಕ್ಷತ್ರಿಯ ಸಮಾಜ ಅಲ್ಪಸಂಖ್ಯಾತರದಾರ, ಮುಸಲ್ಮಾನರು ಎಟ್ಟದಾರ 15-16. ಅವ್ರು ಹೆಂಗೆ ಅಲ್ಪಸಂಖ್ಯಾತರು ಆಗ್ತಾರೆ? ಆ ಅಲ್ಪಸಂಖ್ಯಾತರ ಪಟ್ಟಿಯಿಂದೇ ಬಿಡಬೇಕು ಅಂತೇಳಿ ನಾನು ನಿರ್ಣಯ ಮಾಡ್ತೀನಿ. ಈ ಅಲ್ಪಸಂಖ್ಯಾತರ ಪಟ್ಟಿ ಒಳಗಡೆ ಉಳಿದೋದು ಏನೀಗ ಹಿಂದುಳಿದವರೆಲ್ಲ ಕಡಿಮೆ ಇದ್ದಾರೆ ಅಂದ್ರೆ ಅವ್ರು ಸೇರಿಸುವಂಥ ಪ್ರಯತ್ನ ಮಾಡ್ತೀವಿ. 100% ನೋಡಿರಿ. ಇವತ್ತು ಕ್ಷತ್ರಿಯರು ಅದು ರಾಜಪೂತರು ಬರ್ತಾರೆ, ಮರಾಠರು ಬರ್ತಾರೆ, ಇನ್ನಿತರ ಸಮುದಾಯಗಳು ಬರ್ತಾವೆ. ಅಲ್ಲಿ ಬ್ರಾಹ್ಮಣರು ಕರ್ನಾಟಕದಾಗ ಎಟ್ಟದಾರ ರೀ? 2% ಅದಾರ. ಅವ್ರು ಅಲ್ಪಸಂಖ್ಯಾತರು. ಏನು 15% ಅಲ್ಪಸಂಖ್ಯಾತರು. ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು ಅಂತೂ ಇದ್ದೇ ಅದಾರ, ಅವರು ಅಲ್ಪಸಂಖ್ಯಾತರು ಅದಾರ. ಈ ಎಲ್ಲ ಸಮುದಾಯ ಕೊಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿಯಿಂದ ಮಾಲ್ ತೆಗೆದು ಹೋಗಿತೀವಿ ಅವ್ರು. 3 ಕಡೆ ಅವರು ಇದು ಲಾಭ ತೊಗೋತಾರೆ. 2Aದಾಗ ಲಾಭ ತೊಗೋತಾರೆ ಮುಸಲ್ಮಾನರು. 3B ಅದೊಂದು ಬೇರೆ ಮೈನಾರಿಟಿ 3 ಕಡೆ ಹೊಡಿತಾರೆ. 3 ಕಡೆ ತೆಗೆದು ಧರ್ಮಾಧಾರಿತ ಮೀಸಲಾತಿ ಇಲ್ಲ ನಮ್ಮ ದೇಶನಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆಂದ್ರೆ, ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದ ಅವ್ರಿಗೆ ಕೊಡಬೇಕಂತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಕರ್ನಾಟಕದ ನಾನು ಜಾರಿ ಮಾಡ್ತೇನೆ. ಎರಡು ಚುನಾವಣೆ ರಿಸಲ್ಟ್ ಏನಾಗ್ಬೋದು? ಏನು ಗೊತ್ತಿಲ್ಲ ನನಗೆ. ನೋಡ್ರಿ, ನಾವು ಪ್ರಚಾರ ಮಾಡ್ತೀವಿ, ಜನರ ಕೈ ಬಿಟ್ಟಿದ್ದು. ನಾವೇ ಹಂಗೆ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೇಳೋದಿಲ್ಲ. ಜನರಿಗೆ ಹೋಗಿ ಕೈ ಮುಗಿದು ಕೇಳ್ಕೊತೀವಿ, ನೋಡ್ರಪ್ಪ ಹಿಂಗೆ ಮಾಡಿದೆ ಅಂದ್ರೆ ಕರ್ನಾಟಕ ಜಲ್ದಿ ಪಾಕಿಸ್ತಾನ ಆಗ್ತೈತೆ. ಪಾಕಿಸ್ತಾನ ಆಗಬೇಕು, ಭಾರತ ಉಳಿಬೇಕು, ಕರ್ನಾಟಕ ಉಳಿಬೇಕಂದ್ರೆ ನಮಗೆ ಹಾಕ್ರಿ. ನಿಮ್ಮ ಪಾಕಿಸ್ತಾನ ಆಗಬೇಕಾಗಿದ್ದು ಟಿಪ್ಪು ಸುಲ್ತಾನ್ಗೆ ಹಾಕ್ರಿ.